ಕಲಿಯುಗ ದೈವ ಶ್ರೀ ಅಂದ್ರಳ್ಳಿ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಶನೇಶ್ವರ ಜಯಂತಿ ಅಂಗವಾಗಿ ವಿಶೇಷ ಪೂಜೆ, ಅಲಂಕಾರ, ಭಕ್ತಾದಿಗಳಿಂದ ತಿಲತೈಲ ಅಭಿಷೇಕ, ತೀರ್ಥ ಪ್ರಸಾದ ವಿನಿಯೋಗ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಅಂದ್ರಳ್ಳಿ ಗ್ರಾಮದಲ್ಲಿ ದಿವಂಗತ ಮುನಿಪೂಜಪ್ಪನವರು ಸ್ಥಾಪನೆ ಮಾಡಿರುವ ದೇವಾಲಯದಲ್ಲಿ ಶನೇಶ್ವರ ಸ್ವಾಮಿ ದೇವಿ ಮಾತೆ ನೆಲೆಸಿದ್ದು ಭಕ್ತರ ಕಷ್ಟ ಸುಖಗಳನ್ನು ನಿವಾರಣೆ ಮಾಡುತ್ತಾ ಕಲಿಯುಗ ದೈವವೆಂದೇ ಪ್ರತಿ ಶನಿವಾರ ಅಮಾವಾಸ್ಯೆ ವಿಶೇಷ ಶನಿವಾರ ಶನೇಶ್ವರ ಸ್ವಾಮಿಯ ಜಯಂತಿ 13 ವರ್ಷಕ್ಕೊಮ್ಮೆ ಬರುವ ಎಳ್ಳಮಾವಾಸ್ಯೆ ಪ್ರಯುಕ್ತವಾಗಿ ಸಾವಿರಾರು ಭಕ್ತಾದಿಗಳು ದೇವಾಲಯಕ್ಕೆ ಬಂದು ಸ್ವಾಮಿಯವರ ದರ್ಶನವನ್ನು ಪಡೆದು ಸ್ವತಃ ತಾವೇ ತಮ್ಮ ಕೈಯಾರೆ ಸ್ವಾಮಿಯವರಿಗೆ ಎಳ್ಳೆಣ್ಣೆ ಅಭಿಷೇಕವನ್ನು ಮಾಡಿ ತಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳುವ ಕ್ಷೇತ್ರವಾಗಿ ಬೆಳೆ ಬಂದಿದ್ದು, ಈ ಕ್ಷೇತ್ರದಲ್ಲಿ ಬೆಳಗಿನ ಜಾವ 5 ಗಂಟೆಯಿಂದಲೇ ಸಾವಿರಾರು ಭಕ್ತಾದಿಗಳು ದೇವರ ದರ್ಶನವನ್ನು ಪಡೆದು ಎಳ್ಳೆಣ್ಣೆ ಅಭಿಷೇಕವನ್ನು ಮಾಡಿ ಸ್ವಾಮಿಯರ ಕೃಪೆಗೆ ಪಾತ್ರರಾಗಿದ್ದು, ಕ್ಷೇತ್ರದ ಮುನಿಪೂಜಪ್ಪನವರು 5 ವರ್ಷದ ನಂತರ ಅರುಣ್ ಸ್ವಾಮಿಗಳವರು ಕೂಡ ಅದೇ ರೀತಿಯಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿದ್ದು, ಶನೇಶ್ವರ ಜಯಂತಿಯನ್ನು ಕೂಡ ವಿಜೃಂಭಣೆಯಿಂದ ಮಾಡಿದ್ದು ಸಾವಿರಾರು ಭಕ್ತಾದಿಗಳಿಗೆ ತೀರ್ಥ ಪ್ರಸಾದಗಳನ್ನು ವಿನಿಯೋಗ ಮಾಡಿದ್ದಾರೆ. ಬನ್ನಿ ಈ ಪೂಜಾ ವೈಭವವನ್ನೊಮ್ಮೆ ಕಣ್ತುಂಬಿಕೊಳ್ಳೋಣ. ಓಂ ನಮಃ ಶನಿಶ್ಚರಾಯ ನಮಃ. ಶ್ರೀ ಅಭಯ ಶನಿಶ್ಚರ ಸ್ವಾಮಿ ಮತ್ತು ದುರ್ಗಾದೇವಿ ಕ್ಷೇತ್ರ ಅಂದ್ರಳ್ಳಿ ಬೂದಿಗೆರೆ ಪೋಸ್ಟ್ ದೇವನಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಈ ದಿನ ವಿಶೇಷವಾಗಿ ಶ್ರೀ ಶನಿಶ್ಚರ ಸ್ವಾಮಿಯವರ ಜಯಂತ್ಯೋತ್ಸವ ಹುಟ್ಟಿದ ದಿನ, ಜಯಂತ್ಯೋತ್ಸವ ಅಂದರೆ ಹುಟ್ಟಿದ ದಿನ. ಆದ್ದರಿಂದ ತುಂಬ ವಿಶೇಷವಾಗಿ ಬೆಳಗ್ಗೆಯಿಂದ ಅಲಂಕಾರ, ಪೂಜೆ, ಹೋಮ ಮತ್ತು ಸ್ವಾಮಿಯವರಿಗೆ ವಿಶೇಷವಾಗಿ ತೈಲಾಭಿಷೇಕ, ಭಕ್ತಾದಿಗಳಿಂದಲೇ ತೈಲಾಭಿಷೇಕ ಮಾಡಿಸಿ ಅಮಾವಾಸ್ಯೆ ಹುಣ್ಣಿಮೆಗೆ ವಾಗ್ದಾನ ಇರ್ತದೆ ಮತ್ತು ಶನಿವಾರ ಸಮಯ ವಾಗ್ದಾನ ಇರ್ತದೆ ಸರ್ ಇಲ್ಲಿ ವಿಶೇಷವಾಗಿ.